ಒಂದು ಏನಂದ್ರೆ ಇವತ್ತು ಕೇಂದ್ರ ಸರ್ಕಾರ SIR ಮಾಡಿದನೋ ಆ SIR ಮಾಡಿದಂಥ ವಿಚಾರದಲ್ಲಿ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಂಡು ಅದು ಯಾವ ರೀತಿಯಲ್ಲಿ ಪರಿಹಾರವನ್ನು ಹುಡುಕೊಡ್ಬೇಕು, ಯಾವ ರೀತಿಯಲ್ಲಿ ಬೋಗಸ್ಸನ್ನು ID ಕಾರ್ಡ್ಗಳು ಮಾಡಿಕೊಡ್ಬೇಕು, ಯಾರಿಗೆ ಸ್ಥಳ ಇಲ್ಲನೋ, ಯಾರಿಗೆ ಮನೆ ಇಲ್ಲನೋ, ಯಾರಿಗೆ ID ಕಾರ್ಡ್ಗಳು ಇಲ್ಲನೋ, ಯಾರು ಬಾಂಗ್ಲಾದಿಂದ ವಲಸೆ ಬಂದಂಥ ಎಲ್ಲರೂ ಕೂಡ ಇವತ್ತು ಎಲ್ಲರೂ ಕೂಡ ಬೇರೆ ಬೇರೆ ಕಡೆ ಓಡೋಗ್ತಾ ಇದ್ದಾರೆ. ಎಲ್ಲರೂ ಭಾಳಷ್ಟು ಮಂದಿ ರಾಜ್ಯಕ್ಕೆ ಬರೋಂಥವ್ರಿಗೆ ಅವ್ರಿಗೆ ಸನ್ಮಾನ ಮಾಡೋಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಯಾವ ರೀತಿಯಲ್ಲಿ ಅವ್ರಿಗೆ ಟ್ರೈನಿಂಗನ್ನು ಕೊಡೋಂಥ ಕೆಲಸ ಆಗಬೇಕನ್ನಂಥದ್ದು ಇವತ್ತು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಈ ರೀತಿ ನಿರ್ಧಾರಗಳನ್ನು ತೊಗೊಂಡಂಥ ಕೆಲಸ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಈ ಸರ್ಕಾರಕ್ಕೆ ನಾನು ಪೂರ್ಣ ಘಂಟಾಘೋಷವಾಗಿ ಈ ಸರ್ಕಾರಕ್ಕೆ ಇವತ್ತು ಅಂದರೆ ಮಾನ ಮರ್ಯಾದೆ ಇದ್ರಿಗಿನ ಇವತ್ತು ಜನರ ಕಷ್ಟದಲ್ಲಿದ್ದಂಥ ಟೈಮಲ್ಲಿ ಸ್ಪಂದಿಸಂಥ ಕೆಲಸ ಆಗಬೇಕು. ಮುಖ್ಯಮಂತ್ರಿಗಳು ಬೆಂಗಳೂರನ್ನು ಬಿಟ್ಟು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಓಡಾಡಿ ಇವತ್ತು ಬರಗಾಲ ಇದ್ದಂಥ ಟೈಮಲ್ಲಿ, ಅತಿವೃಷ್ಟಿ ಇದ್ದಂಥಲ್ಲಿ, ಅನಾವೃಷ್ಟಿ ಇದ್ದಂಥ ಟೈಮಲ್ಲಿ ಇವೆಲ್ಲನೂ ಕೂಡ ಸರಿಪಡಿಸಂಥ ಕೆಲಸ ಮಾಡಬೇಕು. ಯತೀಂದ್ರ ಸಿದ್ದರಾಮಯ್ಯರು ಇವತ್ತು ನಗರಾಭಿವೃದ್ಧಿ ಮಂತ್ರಿಗಳು ಏನಾಗಿದ್ದಾರೋ ಅವರು ಇವತ್ತು ಆಗಿರೋಂಥ ತಪ್ಪನ್ನಂಥ ವಿಚಾರವನ್ನು ಹೇಳಿದ್ದೀನಿ. ಸರ್ಕಾರ ಅದ್ರ ಬಗ್ಗೆ ಕೂಡ ಕ್ರಮವನ್ನು ತಗೊಂಡಂಥ ಕೆಲಸ ಆಗಬೇಕು. ಇವತ್ತು ಮಂತ್ರಿಗಳು ಎಲ್ಲರೂ ಕೂಡ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋಂಥ ವಿಚಾರವನ್ನು ಕೂಡ ಉಲ್ಲೇಖನ ಮಾಡೋಂಥ ಕೆಲಸ ನಾನು ಮಾಡಿದ್ದೇನೆ. ಬಹುಶಃ ಸಿದ್ದರಾಮಯ್ಯರನ್ನ ಅವರು ಅಧಿಕಾರವನ್ನು ಹಸ್ತಾಂತರ ಸಲುವಾಗಿ ಬಹುಶಃ ಭಾಳಷ್ಟು ಮಂದಿ ಹೇಳ್ತಾ ಇದ್ರು, ಆಲ್ಮತ ಸಮುದಾಯದ ಜನರು ಯಾರನ್ನ ಮುಖ್ಯಮಂತ್ರಿ ಆದರೆ ಅವ್ರು ಅಲ್ಲಿಂದ ತೊಲಗಿಸ್ಬೇಕು, ಅಲ್ಲಿಂದ ಬೇರೆ ಕಡೆ ಹಸ್ತಾಂತರಿಸ್ಬೇಕಂದ್ರೆ ತುಂಬ ಕಷ್ಟ ಅನಿಸ್ತಿದ್ರು. ಬಹುಶಃ ನಮಗೆ ಗೊತ್ತಿರೋಂಥ ಪ್ರಕಾರ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಡಲ್ಲ ಅಂತೇಳಿ ನಾವು ಕೂಡ ತಿಳ್ಕೊಂಡಿದ್ವಿ. ಆದರೆ ಅವತ್ತಿನ ಪರಿಸ್ಥಿತಿ ಏನಾಯಿತು, ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಡಬೇಕಾಯ್ತು. ಹೌದು, ಬಿಡೋಂಥ ಟೈಮಲ್ಲಿ ಅವ್ರನ್ನ ಯಾವ ರೀತಿಯಲ್ಲಿ ಅವ್ರನ್ನ ಮುಖ್ಯಮಂತ್ರಿಗಳು ಹೋಗಿ ಯಾವ ರೀತಿಯಲ್ಲಿ ಪ್ಲೀಸ್ ಮಾಡಿದರು, ಯಾವ ರೀತಿಯಲ್ಲಿ ಕೈ ಮುಗಿದ್ರು, ಯಾವ ರೀತಿಯಲ್ಲಿ ಅವ್ರನ್ನ ಮನವೊಲಿಸಿದ್ರು, ಅದಂತ ನೋಡಿದಂಥ ಟೈಮಲ್ಲಿ ಇವತ್ತು ಅವ್ರು ಕಾವೇರಿ ನಿವಾಸದಲ್ಲಿ ಕೂಡಕ್ಕಂಥ ಕೆಲಸ ಮಾಡಿದಾರ. ಕಾವೇರಿ ನಿವಾಸದಿಂದ ಹೊರಗಡೆ ಬರ್ತಾ ಇಲ್ಲ, ಅವ್ರಿಗೆಲ್ಲೋ ಒಂದು ಕಾರ್ಯಕ್ರಮದಲ್ಲಿ ಫೋಟೋಗಳು ಆಗ್ತಾ ಇಲ್ಲ. ಮೊನ್ನೆ ಇವತ್ತು ಕೆಂಪೇಗೌಡ ಜಯಂತ್ಯೋತ್ಸವದಲ್ಲಿ ಕೂಡ ನಾವು ನೋಡಿದ್ವಿ. ಸರ್ಕಾರ ಅವ್ರನ್ನ ಸಿದ್ದರಾಮಯ್ಯರನ್ನ ಯಾವ ರೀತಿಯಲ್ಲಿ ಬಳಸ್ಕೊಂಡ್ರೋ, ಯಾವ ರೀತಿಯಲ್ಲಿ ಕಾಂಗ್ರೆಸ್ಸಿಂದ ಹೊರಗಡೆ ಯಾವ ರೀತಿಯಲ್ಲಿ ಬಳಸ್ಕೊಂಡು ಅವ್ರನ್ನ ದುರುಪಯೋಗ ಮಾಡಿಕೊಂಡ್ರು, ಯಾವ ರೀತಿಯಲ್ಲಿ ದೇವರಾಜ ಅರಸರನ್ನ ಬಳಸ್ಕೊಂಡು ಯಾವ ರೀತಿಯಲ್ಲಿ ಮೋಸ ಮಾಡಿದ್ರು, ಸಿದ್ದರಾಮಯ್ಯರು ಕೂಡ ಕಾಂಗ್ರೆಸ್ ಪಾರ್ಟಿ ಮೋಸ ಮಾಡೋಂಥ ಕೆಲಸ ಆಗ್ತಾ ಇದೆ. ಅಲ್ಲ, ಬಹುಶಃ ನನಗೆ ಗೊತ್ತಿರೋ ದೊಡ್ಡ ಸಂಖ್ಯೆಯಲ್ಲಿ ಗೆದ್ದಾರ. 2018 ಯಾರ ಆಶೀರ್ವಾದದಿಂದ ಗೆದ್ರು? ಏನು ಇವ್ರು ಕಾಂಗ್ರೆಸ್ ಆಶೀರ್ವಾದದಿಂದ ಗೆದ್ರೇನು? ಸಿದ್ದರಾಮಯ್ಯರ ಆಶೀರ್ವಾದದಿಂದನೇ ಗೆದ್ರು. 2023 ಯಾರ ಆಶೀರ್ವಾದದಿಂದ ಗೆದ್ರು? ಸಿದ್ದರಾಮಯ್ಯರ ಆಶೀರ್ವಾದದಿಂದನೇ ಗೆದ್ದಂಥವ್ರು. ಇವತ್ತು ಸಿದ್ದರಾಮಯ್ಯರನ್ನ ನಿರ್ಲಕ್ಷ್ಯ ಮಾಡೋಂಥ ಕೆಲಸ ಮಾಡಿದ್ರು. 2023ಕ್ಕೆ ಈ ರಾಜ್ಯದ ಜನರು ಇವತ್ತು ಸಿದ್ದರಾಮಯ್ಯರನ್ನ ಆ ಸ್ಥಾನದಿಂದ ಇವತ್ತು 28ಕ್ಕೆ 23 ಚುನಾವಣೆಯಿಂದ ಗೆದ್ದರು. 28ಕ್ಕೆ ಏನು ಅವತ್ತು ಸಿದ್ದರಾಮಯ್ಯರನ್ನ ಮುಖ್ಯಮಂತ್ರಿ ಅಂತೇಳಿ ಜನರು ಓಟ್ ಹಾಕಿದ್ರು, ಆ ಮುಖ್ಯಮಂತ್ರಿಯಿಂದ ಅವ್ರು ತೆಗೆದಿದ್ದಕ್ಕೋಸ್ಕರವಾಗಿ ಅದನ್ನ ಯಾವುದೇ ರೀತಿಯಲ್ಲಿ ಕೂಡ ಜನರು ತಕ್ಕ ಉತ್ತರವನ್ನು ಕೊಡೋಂಥ ಕೆಲಸ ಮಾಡ್ತಾರೆ.